ನಾನು ಜಿಲ್ಲಾಡಳಿತ ಸ್ವಲ್ಪ ಆಡಿಯೋ ವಿಡಿಯೋ ಡಿಸ್ಟರ್ಬ್ ಆಯಿತು. ನಾನು ಜಿಲ್ಲಾಡಳಿತ ಪರವಾಗಿ ಭಾರತ ಸರ್ಕಾರದ ಮಂತ್ರಿಯಾಗಿ ಕ್ಷಮೆಯನ್ನು ಕೋರ್ತೀನಿ. ಆಗಬಾರ್ದಾಗಿತ್ತು, ಸ್ವಲ್ಪ ಜಾಗೃತಿಯನ್ನ ಅವರು ವಹಿಸಬೇಕಾಗಿತ್ತು. ದಿಢೀರ್ನೆ ಆಗಿರೋ ಕಾರ್ಯಕ್ರಮ, ಹಾಗಾಗಿ ನಾನು ಕೂಡ ನೆನೆ ರಾತ್ರಿ ಬಂದಿದ್ದರಿಂದ ಇದಾಗಿದೆ. ಅದನ್ನ ನಾವು ದೊಡ್ಡದು ಮಾಡೋದು ಬೇಡ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತೆ ಬೇರೆ ಏನಾದ್ರು ನೀವು ಕೇಳಿದ್ರೆ ಹೇಳ್ಬೋದು, ಬಾಕಿದೆಲ್ಲ ಹೇಳಿದ್ದೀನಿ ನಾನಾಗ್ಲೇ. ಒಂದು ದೇಶಕ್ಕೆ ಭವಿಷ್ಯ ಇದೆ. ಈ ದೇಶದ ಇತಿಹಾಸ ಪುಟಗಳಲ್ಲಿ, ವಿಶ್ವದ ಇತಿಹಾಸ ಪುಟದಲ್ಲಿ ಮೋದಿಯವರು ಇಡೀ ವಿಶ್ವಕ್ಕೆ ಭಾರತೀಯರ ಸಾರ್ವಭೌಮತೆ, ಭಾರತೀಯರ ಸಂಸ್ಕಾರ, ಈ ದೇಶ ನಡೆದು ಬಂದ ದಾರಿಯನ್ನ ವಿಶ್ವಕ್ಕೆ ಇವತ್ತು ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು 10 ವರ್ಷಗಳ ಹಿಂದೆ ಮಾಡಿ 11ನೇ ವರ್ಷಕ್ಕೆ ನಾವು ಮುಗಿಸ್ತಾ ಇದ್ದೀವಿ. ಸನ್ಮಾನ್ಯ ನಾನಾ ಚಂದ್ರಬಾಬು ನಾಯ್ಡು ಅವರು ಅವರ ಸಂದೇಶದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದನ್ನ ಮೋದಿಯವರಿಂದ ನಾವು ಕಲಿಬೇಕು. ಯಾವ್ಯಾವ ಆದ್ಯತೆಗಳಿಗೆ ಹೆಚ್ಚಿನ ಗಮನ ಹರಿಸೋದ್ರಿಂದ ಭವಿಷ್ಯದ ಭಾರತವನ್ನ ಮತ್ತೆ ಸುಸ್ಥಿರವಾಗಿ ಯಾವ ರೀತಿ ನಡಬಹುದು ಅನ್ನೋದನ್ನ ಅವರು ಅವರದೇ ಆದಂತಹ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾನಾದ್ರೂ ಭಾರತ ಸರ್ಕಾರದ ಮಂತ್ರಿಯಾಗಿ ಅವ್ರನ್ನ ಅಭಿನಂದಿಸ್ತೀನಿ. ದೇಶದ ಭವಿಷ್ಯಕ್ಕೆ 142 ಕೋಟಿ ದೇಶವಾಸಿಗಳಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಲ್ಲಿ ಯೋಗ ನಮ್ಮಲ್ಲಿತ್ತು, ಯಾವ ರೀತಿ ಇತ್ತು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆರೋಗ್ಯಕ್ಕೆ ಮತ್ತೊಂದು ದೊಡ್ಡ ಕೊಡುಗೆ ಅನ್ನೋದನ್ನ ವಿಶ್ವಕ್ಕೆ ಪರಿಚಯ ಮಾಡಿದ್ದಾರೆ. 176 ದೇಶಗಳು ಇವತ್ತು ಇದನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಇಂಥ ಪವಿತ್ರವಾದ ದಿನಗಳು ಮುಂದಿನ ಕೂಡ 106 ವರ್ಷಗಳ ಕಾಲ ನಡ್ಕೊಂಡು ಹೋಗ್ಬೇಕು. ಭಾರತೀಯರ ಸಾರ್ವಭೌಮತೆಯನ್ನ ವಿಶ್ವದ ಭೂಪಟದಲ್ಲಿ ಮೊದಲನೇ ಸ್ಥಾನಕ್ಕೆ ನೋಡ್ತಕ್ಕಂಥದಕ್ಕೆ ಮುಂದಿನ ಪೀಳಿಗೆ ಕಾತರರಾಗಿದ್ದಾರೆ. ಆ ಎಲ್ಲದಕ್ಕೂ ಕೂಡ ಕಾರಣೀಭೂತರಾದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನಾವು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡೋಣ. ಮತ್ತೆ ನಾನು ಮಾತಾಡ್ತಾ ಹೇಳಿದ್ದೀನಿ, ಮೊದಲು ಕುಳಿತುಕೊಂಡು ವಸತಿ ಇಲಾಖೆ, ಪವಿತ್ರವಾದ ಇಲಾಖೆ, ಸುಮಾರು 8-10 ವರ್ಷಗಳ ಕಾಲ ನಾನು ಮಂತ್ರಿಯಾಗಿ ಬಡವರು, ಕಡುಬಡವರು, ತುಳಿತಕ್ಕೊಳಪಟ್ಟವರು, ಧ್ವನಿ ಇಲ್ಲದ, ಆಸರ ಇಲ್ಲದ ಲಕ್ಷಾಂತರ ಕುಟುಂಬಗಳಿಗೆ ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ, ನಾವು ಪ್ರಾಪರ್ಟಿ ರೈಟ್ಸ್ ಕೊಟ್ವಿ. ಒಂದೊಂದು ಸೈಟು, ಅವತ್ತು ಒಂದೊಂದು ಮನೆ ಕೋಟಿಗಟ್ಟಲೆ ಬೆಲೆ ಬಾಡಿದ್ರು ಕೂಡ ಅವರು ಕೂಡ ಅವ್ರ ಮುಖ್ಯವಾಹಿನಿಗೆ ಬರಬೇಕು, ಅವ್ರ ಕುಟುಂಬ ಈ ಒಂದು ಸ್ಲಮ್ನಲ್ಲಿ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಸೋಮಣ್ಣನೇ ಅವತ್ತು ಕಾಯ್ದೆ ಅಂತಂದು ಮಾಡಿ ಅದನ್ನ ಮಾಡಿ ಇವತ್ತು ಪ್ರಾಪರ್ಟಿ ರೈಟ್ಸ್ ಕೊಟ್ಟು 1,000 ರೂಪಾಯಿ ಕೊಟ್ರೆ ಪಟ್ಟಣ ಪ್ರದೇಶಗಳಲ್ಲಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿ, ನಾವು ಏನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ಪತ್ರವನ್ನು ಕೊಟ್ಟು ಒಂದು ಹೊಸ ಚಿಂತನೆಯನ್ನ ಮಾಡಿ ಸಂದೇಶವನ್ನು ಕೊಟ್ವಿ. ಇದೆಲ್ಲ ಮಾಡಿರುವಾಗ ನೀವು ಯಾವುದಕ್ಕೆ ನೀವು ಕೊಡ್ತೀರಿ, ಯಾವ ಇದ್ರೊಳಗೆ ಕ್ಯಾಟಗರಿ ಮಾಡ್ತೀರಿ? ಯಾರಾದ್ರೂ ಕೋರ್ಟ್ಗೆ ಹೋಗಿದ್ರೆ ನಿಮ್ಗೆ ಎಷ್ಟು ಚೀಮಾರಿ ಆಗ್ತದೆ. ಅನಾವಶ್ಯಕವಾಗಿ ಒಂದು ಸಮಾಜವನ್ನು ಇನ್ನೊಂದು ಸಮಾಜದ ಮೇಲೆ ಯಾಕೆ ಎತ್ಕಡ್ತೀರಿ? ಇದೇನಾ ನಿಮ್ ಚಾಳಿ? ಇದಕ್ಕೆ 125 ವರ್ಷ ಬೇಕಾ ಕಾಂಗ್ರೆಸ್ಗೆ? ಇಂಥ ಕಾಂಗ್ರೆಸ್ ಈ ದೇಶದಲ್ಲಿ ಇದೆ ಅನ್ನೋದಕ್ಕೆ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಅಸಹ್ಯ ಆಯ್ತದೆ. ಇದ್ರ ಅವಶ್ಯಕತೆ ಇಲ್ಲ. ದಯಮಾಡಿ ಪದೇ ಪದೇ ಸಿದ್ದರಾಮಯ್ಯನವರು ಒಂದು ತಪ್ಪನ್ನ ಮುಚ್ಕೊಳಕ್ ಹೋಗಿ 106 ತಪ್ಪುಗಳನ್ನು ಮಾಡಿ ಜನರಲ್ಲಿ ಇರ್ತಕ್ಕಂಥ ಸಾಮರಸ್ಯಕ್ಕೆ ಧಕ್ಕೆ ತರದಾಗ ನೋಡ್ಕೋಬೇಕು. ಮೋದಿ ಪುಣ್ಯಾತ್ಮ ನೋಡಿ, ಇವತ್ತು 176 ದೇಶಗಳು, ಯಾವ ಜಾತಿ ಇದಕ್ಕೆ? ಮನುಷ್ಯತ್ವ, ಮಾನವೀಯತೆ. ಇಂಥ ಕೆಲಸ ಮಾಡ್ರ ಯಾರು ನಿಮ್ ಮನೆ ಕಾಯನಾಗ ಅಂದ್ರೆ ಅವೆಲ್ಲ ಬಿಡ್ತಾರೆ, ಬೇರೆ ತೌಡು ಕೊಟ್ಟ ಕೆಲಸ ಮಾಡ್ತಾರೆ. ಅವ್ರು ಖಾಲಿ ಬುಡ್ಡಿ ಇದೆ. ಏನಾಗಿದೆ ದುರಂತ? ಯಾರು ಕೇಳಿದ್ರಿ ಇವ್ರಿಗೆ? ಒಂದೇ ಒಂದು ಗುಡ್ಡಿ ಮುಚ್ಚಕ್ ಶೋಕ್ತಿ ಇಲ್ಲ, ಒಂದು ಶಾಶ್ವತವಾದ ಯೋಜನೆಗಳು ತಂದಿಲ್ಲ. ನಂದೇ ಇಲಾಖೆ, ರೈಲ್ವೆ ಇಲಾಖೆ 40 ವರ್ಷ ಬಿದ್ದಿದ್ದೆಲ್ಲ ಇವತ್ತು ಒಂದೇ ಸಾರಿ ನಾವು ತಗೊಂಡು 39,000 ಕೋಟಿ ರೂಪಾಯಿನ ನಾವು ಹಳೆ ಯೋಜನೆಗಳಿಗೆ ದುಡ್ಡು ಕೊಟ್ವಿ. ಯಾವ್ದಾದ್ರು ಒಂದ್ ಮಾಡಿದ್ದಾರೆ ಮನೆ ಕಾಯಿನಾಗ ನೀವು ಅಂತೇವು? ಯಾವ್ದಾದ್ರು ಒಂದು 4 ಲಕ್ಷ ಕೋಟಿ ರೂಪಾಯಿಗಳನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕುಡಿಯೋ ನೀರು ಕೊಟ್ರು. ಕರ್ನಾಟಕಕ್ಕೂ ಕೂಡ ನಾವು ಸಾಕಷ್ಟು ದುಡ್ಡು ಕೊಟ್ಟು 20ನೇ ಸ್ಥಾನದಲ್ಲಿ ಇದ್ದೀರಿ ನೀವು. ಇದಕ್ಕಿಂತ ಮಿಗಿಲಾಗಿ ದೇಶದ ವ್ಯವಸ್ಥೆಯನ್ನ ನಾವು ಸರ್ ಮಾಡ್ತಕ್ಕಂಥದಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಯಾವತ್ತಾದ್ರು ರಿವ್ಯೂ ಮಾಡಿದ್ದೀರಾ? 40% ರಾಜ್ಯ ಸರ್ಕಾರ, 60% ಕೇಂದ್ರ ಸರ್ಕಾರ, 80% ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ 100ಕ್ಕೆ 100 ನಾವು ಸಬ್ಸಿಡಿಯನ್ನ ಕೊಟ್ಟಿರ್ತಕ್ಕಂಥ ಅನೇಕ ಉದಾಹರಣೆಗಳಿವೆ. ಇಂಥದ್ದು ಯಾವತ್ತಾರು ಕುತ್ಕೊಂಡು ನೀವು ಭಾರತ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡ್ರಪ್ಪ ಅಂದ್ರೆ ಎಲ್ಲಾ ಬಿಟ್ಬಿಟ್ಟು ಬೇರೆ ಎಲ್ಲಾ ಕೆಲಸ ಮಾಡ್ತೀರಿ. ಸಾಮರಸ್ಯದ ವ್ಯವಸ್ಥೆಯನ್ನ ತಂದು ಎಲ್ಲಾ ವರ್ಗದವರಿಗೂ ಕೂಡ ಅನುಕೂಲ ಮಾಡ್ಕೊಡ್ರಿ ಅಂದ್ರೆ ನಾನು ನೋಡ್ತೀನಿ, ನೀವು ನೋಡ್ತೀನಿ, ಎಂಟಾನು ಇಲ್ಲ, ಸೀನಾನು ಇಲ್ಲ, ಕ್ಯಾಬಿನೆಟ್ ಬೇರೆ ಬದಲೇ ಆಗಿದೆ. ಇಂಥ ವ್ಯವಸ್ಥೆಯನ್ನ ತರ್ತಕ್ಕಂಥ ಈ ಸರ್ಕಾರಗಳು ನಾವೇನೋ ದುಡ್ಡು ಕೊಡ್ತೀವಿ, ಜನ ನಮ್ಮ ಹಿಂದೆ ಇದ್ದಾರೆ, ಖುಷಿ ಪಡ್ತಾರೆ ಅಂತ ಏನ್ ನಿಮ್ಮ ತಿರ್ಕನ ಕನಸಿದೆಯಲ್ಲ, ಈ ತಿರ್ಕನ ಕನಸಿಗೆ
ಮುಂದಿನ ದಿನಗಳಲ್ಲಿ ಜನ ತೀರ್ಮಾನವನ್ನು ಮಾಡಿ ನಿಮ್ಗೆ ಬುದ್ಧಿ ಕಲಿಸ್ತಾರೆ. ಜಾತಿ ಗಣತಿ ಒಂದ್ಸಲ ಮಾಡಿ ಅದು ರದ್ದಾಯ್ತು, ಮತ್ತೆ ನಾನು ಅವ್ರ ಹೈಕಮಾಂಡ್ 2ನೇ ಬಾರಿಗೆ ಒಂದ್ ನಿಮಿಷ ತಾಳಪ್ಪ, ನಾನು ಹೇಳಿದ್ರೆ ನಿಮ್ಮ ಮಾಧ್ಯಮದವ್ರು ಕುಣಿದು ಬಿದ್ರು. ಇವತ್ತಲ್ಲ, ಮೊನ್ನೆ ನಾನು ಅದು ಆದ ತಕ್ಷಣ ಹೇಳಿದೆ ಇದು ಅವೈಜ್ಞಾನಿಕವಾಗಿದೆ, ಇದನ್ನ ತಿರಸ್ಕಾರ ಮಾಡಿ ಸಿದ್ದರಾಮಯ್ಯನವರೇ ಇನ್ನೊಂದು ಒಳ್ಳೆ ಇತಿಹಾಸಕ್ಕೆ ಬರ್ತೀರಿ, ನೀವೇ 6 ತಿಂಗಳಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಮಾಡಿ ಅಂದೆ. ಮಾಡಿದ್ರ? ಇವ್ರು ಯಾರ ಕೈಗೊಂಬೆ? ಅವ್ರ ಹೈಕಮಾಂಡ್ ಕೈಗೊಂಬೆ. ಯಾವ್ದಾದ್ರು ದೇಶದಲ್ಲಿ ಒಂದು ಕ್ಯಾಬಿನೆಟ್ ತೆಗೆದಂತ ತೀರ್ಮಾನ, ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಸರ್ವೋಚ್ಚ ಕ್ಯಾಬಿನೆಟ್, ಅಲ್ಲಿ ನೀವು ಮಾಡ್ಬೇಕಾದನ್ನ ಎಲ್ಲೋ ಕುಳಿತುಕೊಂಡು ರಾಹುಲ್ ಗಾಂಧಿ ಹೇಳಿದ್ರು, ಇನ್ನೊಬ್ಬ ವೇಣುಗೋಪಾಲ್ ಹೇಳಿದ್ರು ಅಂತ ನೀವು ಮಾಡಿ ಇಡೀ ಕರ್ನಾಟಕದ 6.5-7 ಕೋಟಿ ಜನರಿಗೆ ಅವಮಾನ ಮಾಡ್ತಾ ಇದ್ದೀರಿ ಕಾನೂನು ಚೌಕಟ್ಟಿನಲ್ಲಿ. ನಿಮ್ಗೆ ಎಷ್ಟು ಮಟ್ಟಿಗೆ ಇದು ಸರಿ? ಇದಕ್ಕೆ ಗೌರವ ನಿಮ್ಗೆ ಎಲ್ಲಿದೆ ಕಾನೂನು? ಯಾರೋ ಕುಳಿತುಕೊಂಡು ಹೇಳಿದ್ರು, ಅವತ್ತು ನಾವ್ ಹೇಳಿದಾಗ ನಿಮ್ಗೆ ಕಿವಿಗೆ ಹೋಗ್ಲಿಲ್ಲ. ಏನ್ ಹೇಳ್ದ ಅದನ್ನೇ ನೀವು ಅವ್ರು ಹೇಳಿದ್ರು ತಾನೆ, ಅದನ್ನ ಬಂದು ಕ್ಯಾಬಿನೆಟ್ಗೆ ಇಟ್ಟು ಕ್ಯಾಬಿನೆಟ್ ನಲ್ಲಿ ಪರಿಶೀಲನೆ ಮಾಡಿ ಆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ನೀವು ಅಲ್ಲಿ ತೀರ್ಮಾನ ತಗೊಂಡು ನೀವು ಅಲ್ಲಿ ಹೇಳ್ಬೇಕಾಗಿದ್ದೇವಿನ ಎಲ್ಲ ಒಂದ್ ಕಡೆ ನಾವು ಉಳ್ಕೋದ್ರೆ ಸಾಕಪ್ಪ, ಎಲ್ಲೋ ಹೋಯ್ತಾರ ನಾನು ಮಾಡೋದಿಲ್ಲ ಅಂದ್ರೆ ಇಲ್ಲಿಂದ ಹೋಯ್ತಾ ಇದ್ದಂಗೆ ನಾನು ಎಲ್ಲಿ ಮಾಜಿ ಆಯ್ತೀನೋ ಅಂತ ಎದುರ್ಕೊಂಡು ಇದು ಅನೇಕ ತೀರ್ಮಾನಗಳನ್ನು ಮಾಡ್ತಾ ಇದ್ದೀರಿ. ಒಬ್ಬ ಅನುಭವಿ ರಾಜಕಾರಣಿ ಅಂತ ನನ್ನ ಭಾವನೆಯಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಇತ್ತು. ಎಲ್ಲಕ್ಕೂ ಕೂಡ ಕೊಡ್ಲಿ ಪೆಟ್ಟು ಕೊಡ್ತಾ ಇದ್ದೀರಿ. ನೀವು ಸಾಯೋ ತನಕ ಅಂತ ಮುಖ್ಯಮಂತ್ರಿ ಆಗಿರಕ್ ಆಗೋದಿಲ್ಲ. ಇಂಥ ಅವ್ಯವಸ್ಥೆಯನ್ನು ಕೂಡ ಮುಂದಿಟ್ಕೊಂಡು ಈ ರೀತಿಯಾದ ಹೊಲಸಿನಲ್ಲಿ ಇನ್ನೂ ಎಷ್ಟು ದಿನಗಳ ಕಾಲ ಈ ರಾಜ್ಯದ ಜನರನ್ನ ನೀವು ವಂಚನೆ ಮಾಡಬಹುದು, ಯಾಮಾರಿಸಬಹುದು. ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವು ಬಲಂಗೋಚಿಗಳಿಗೆ ಎಲ್ಲ ಒಂದ್ ಕಡೆ ನೀವು ಕಡಿವಾಣ ಆಗ್ದಿರಾ, ನಿಮ್ಮತನವನ್ನು ಕೂಡ ನೀವೆಲ್ಲ ಒಂದ್ ಕಡೆ ಹಣತೆಗೋಲಾಗಿ ಮಾಡ್ಕೊಂಡಿದ್ದೀರಿ. ಇದು ನಿಮ್ಗೆ ಒಳ್ಳೇದಲ್ಲ, ಇದರಿಂದ ನಿಮ್ಗೆ ಗೌರವ ಬರೋದಿಲ್ಲ. ಥ್ಯಾಂಕ್ ಯು. ಯೂನಿಕ್ಗೆ ಈಗಾಗಲೇ ರೆಕಾರ್ಡ್ ಆಗಿದೆ. ಈ ಕೆಲಸನ 50 ವರ್ಷದಿಂದನೇ ಮಾಡ್ಬೇಕಾಗಿತ್ತು, ಯಾರು ಮಾಡಿರ್ಲಿಲ್ಲ. ಸ್ವತಂತ್ರ ಬಂದ ಮೇಲೆ ಹಳೇಬೀಡು, ಬೇಲೂರು, ಸೋಮನಾಥಪುರ ಮತ್ತೆ ಪಟ್ಟದಕಲ್ಲು, ಐಹೊಳೆ ಇವೆಲ್ಲವೂ ಕೂಡ ಇದೇ ಭಾರತದಲ್ಲಿ ಅಥವಾ ವಿಶೇಷವಾಗಿ ಕರ್ನಾಟಕದಲ್ಲಿ ಅಂತ ಪರಿಚಯ ಮಾಡೋದು ಮುಖ್ಯನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಳೇಬೀಡಿನಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ, ಸೋಮನಾಥಪುರದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ, ಐಹೊಳೆ ಪಟ್ಟದಕಲ್ಲಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತೆಲ್ಲವೂ ಕೂಡ ಇವತ್ತಿಂದ ಶುರು ಆಗ್ತದೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ದ್ಯೂತಕವಾಗಿ ಯಾವ್ಯಾವ ರೀತಿ ಏನೇನ್ ಮಾಡ್ಬೇಕು ಅನ್ನೋದನ್ನ ಚಿಂತೆ ಮಾಡಿನೇ ಇವತ್ತು ಈ ಕಾರ್ಯಕ್ರಮಗಳನ್ನ ಇಲ್ಲಿ ಇಟ್ಟಿರೋದು. ಕೇವಲ ಕರ್ನಾಟಕದಲ್ಲ, ಈ ರೀತಿಯಾದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಡೆಸ್ತಾ ಇರ್ತಕ್ಕಂಥ ಅನೇಕ ಪವಿತ್ರ ಸ್ಥಳಗಳಿಗೂ ಕೂಡ ಇದನ್ನ ವಿಸ್ತಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಭಾರತದ ಭವಿಷ್ಯದಲ್ಲಿ ಇವೆಲ್ಲವೂ ಕೂಡ ಇಂದಿನ ದಿನಗಳಲ್ಲಿ ಇದು ಅನ್ನೋದನ್ನ ಮುಂದಿನ ಪೀಳಿಗೆಗೆ ಪರಿಚಯ ಜೊತೆಯಲ್ಲಿ ಇದ್ರ ಇತಿಹಾಸವನ್ನು ಕೂಡ ತಿಳಿಸ್ತಕ್ಕಂಥದಕ್ಕೆ ತುಂಬಾ ಸಹಕಾರಿಯಾಗ್ತದೆ. ಅಭಿವೃದ್ಧಿಯ ಪಥದತ್ತ ಇವೆಲ್ಲವೂ ಕೂಡ ನಡೀತವೆ. ಅಲ್ಪಸಂಖ್ಯಾತರ ಮೀಸಲಾತಿಗೆ ಸಂಬಂಧಪಟ್ಟಂಗೆ DCM ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸರ್. ಗ್ರಾಮಾಂತರ ಭಾಗದಲ್ಲಿ ಅಲ್ಪಸಂಖ್ಯಾತರು ಇಲ್ಲ, ಅದು ನಗರ ಭಾಗದಲ್ಲಿ ಇದ್ದಾರೆ, ಹಾಗಾಗಿ ಅದನ್ನ ಇಲ್ಲಿ ಶಿಫ್ಟ್ ಮಾಡ್ತಿದೆ ಅಂತ. ಇದು ಎಷ್ಟು ಸರಿ? ಒಂದ್ ನಿಮಿಷ, ಅವ್ರಿಗೆ ಅವ್ರ ಉಳುಕನ್ನ ಮುಚ್ಕೊಳಕ್ಕೆ ಅವರಲ್ಲಿರ್ತಕ್ಕಂಥ ಖಾಲಿ ಡಬ್ಬಿ ಇಟ್ಕೊಂಡು ಏನೆಲ್ಲ ಮಾಡ್ತಕ್ಕಂಥ ಅದನ್ನ ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಯಾರನ್ನ ಎತ್ಕಡ್ತಾ ಇದ್ದಾರೆ, ಯಾವ್ಯಾವ ಸಮಾಜಗಳನ್ನು ಹೊಡೆದಾಕ್ತಾ ಇದ್ದಾರೆ. ಯಾರಾದ್ರೂ ಮುಸಲ್ಮಾನರು ಹೋಗಿ ಇವ್ರಿಗೆ ನಮ್ಗೆ ಕೊಡಿ ಅಂತ ಕೇಳಿದ್ರ? ಇವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಉಳಿತಾವ? ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿಯ ಮೇಲೆ ಯಾವುದೇ ಒಂದು ಪ್ರವರ್ಗಗಳನ್ನ ವಿಂಗಡಿಸಬೇಡಿ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೊಟ್ಟಿರ್ತಕ್ಕಂಥದ್ದನ್ನೇ ನೀವೆಲ್ಲ ಒಂದ್ ಕಡೆ ನೀವು ವೋಟ್ ಬ್ಯಾಂಕ್ಗೋಸ್ಕರ ಇಂಥ ಒಂದು ಅನಾವಶ್ಯಕವಾದ ಪಾಪದ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದ್ಯಾವುದು ಊರ್ಜಿತ ಆಗೋದಿಲ್ಲ. ಈಗಾಗಲೇ ನಮ್ಮ ನಾಯಕರು, ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕಾನೂನಿನ ಬಗ್ಗೆ ನಾವು ಚಿಂತನೆ ಮಾಡಿ ಅದನ್ನ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಾವು ಚಿಂತನೆಯನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.